ಬಾಸಲ್ಲಿ ಧ್ರುವಂತು ಮತ್ತು ಅಶ್ವಿನಿ ಏನಕ್ಕೆ ದೂರ ಆಗಿದ್ದಾರೆ? ಇದ್ರ ಬಗ್ಗೆ ಗಿಲ್ಲಿ ಮಾತಾಡಿದ್ದಾರೆ. ಒಂಥರ ಗಿಲ್ಲಿ ಮನೆಯಲ್ಲಿ ಯಾರೋ ನೋಡಿರ್ತಾರೋ ಇಲ್ಲೋ, ಗಿಲ್ಲಿ ಮಾತ್ರ ನೀಟಾಗಿ ಅಬ್ಸರ್ವ್ ಮಾಡಿರ್ತಾರೆ. ಗಿಲ್ಲಿ ಟಿ ವಿ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ದಾರೆ ಗಿಲ್ಲಿ? ಈಗ ಧ್ರುವಂತ್ ಹೇಳೋ ಪ್ರಕಾರ, ಮೇಡಮ್ ನನ್ನ ಹೂವು ಯಾಕೆ ಎತ್ಕೊತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇದು ಬರೀ ಹೂವದ ಮ್ಯಾಟ್ರಿಂದ ದೂರ ಆಗಿಲ್ಲ, ಇದಕ್ಕೇನೋ ಬೇರೆ ರೀಸನ್ನೇ ಇದೆ. ಈಗ ನಾವು ಅಬ್ಸರ್ವ್ ಮಾಡಿದ್ರೆ, ನಿನ್ನೆ ಟಾಸ್ಕ್ ಆಡಿದಾಗ ಧ್ರುವಂತು ಅಶ್ವಿನಿ ಅವರು ನೀರು ತಗೊಂಬ ಅಂತ ಧ್ರುವಂತ್ ಕೇಳ್ತಾರೆ. ಧ್ರುವಂತ್ ಅವ್ರು ಹೋಗಿ ಸುಮ್ಮನೆ ಕುತ್ಕೊತಾರೆ. ಆಗ ನಾವು ಆಗಲೇ ಅರ್ಥ ಮಾಡ್ಕೊಬೇಕು, ಇದು ಮೊದಲಿಂದಾನೇ ಆಗ್ತಿದೆ ಇದು ಅಂತ. ಮತ್ತು ಧ್ರುವಂತು ಕ್ಯಾಮ್ರಾ ಮುಂದೆ ಹೇಳಿದ್ರು ಅಶ್ವಿನಿ ಅವ್ರ ಬಗ್ಗೆ, ನಾನಿಲ್ಲಿ ಇವ್ರ ಜೊತೆ ಇರೋದು ಇವ್ರಿಗೆ ಯಾರಿಗೂ ಸಪೋರ್ಟ್ ಇಲ್ಲ, ನಾನು ಹೋಗ್ಬಿಟ್ರೆ ಇವ್ರನ್ನ ಎಲ್ಲ ಒಂಥರ ಮಾತಾಡ್ತಾರೆ, ಅದಕ್ಕೆ ನಾನು ಸಪೋರ್ಟಾಗಿ ಇವ್ರ ಜೊತೆ ಇರೋದು ಅಂತ ಮಾತಾಡ್ತಾರೆ. ಅದ್ರ ಜೊತೆ ಇನ್ನೊಂದು ಮಾತು ಹೇಳಿದ್ರು, ನನ್ನ ಹತ್ರ ಬಗ್ಗೆ ಅವ್ರ ಇವ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಬಂದು ಹೇಳ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಹಂಗಪ್ಪ ಹಿಂಗಪ್ಪ ಅಂತ ಮಾತಾಡ್ತಾರೆ ಅಂತ ಧ್ರುವಂತ್ ಹೇಳ್ತಾ ಇದ್ರು ಕ್ಯಾಮ್ರಾ ಮುಂದೆ. ಗಿಲ್ಲಿ ಇದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ. ಈಗೇನು ಅವತ್ತು ನೀರು ಹಾಕೋ ಟಾಸ್ಕಲ್ಲಿ ಧ್ರುವಂತ್ ಅಲ್ಲಿ ಕೂತಿದ್ದು, ನೀರು ಮತ್ತು ನೈಟ್ ಮಲ್ಗೋವಾಗ ಬರೀ ಒಬ್ಬರು ಊಟ ಮಾಡಿದ್ದು, ಬೇಗ ಹೋಗಿ ಮಲಗಿದ್ದು, ಇವನ್ನೆಲ್ಲ ಗಿಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಾನೆ. ಈಗ ನಾನು ನೋಡಿರೋ ಪ್ರಕಾರ ಇವರಿಬ್ರು ಏನಕ್ಕೆ ದೂರ ಆಗಿರೋದು ಅಂದರೆ, ಈಗ ಅಶ್ವಿನಿ ಅವ್ರ ನಡವಳಿಕೆ ಮತ್ತು ಅವ್ರ ಆ್ಯಟಿಟ್ಯೂಡು ಆ ಮನೆಗೆ ತುಂಬ ಜನಕ್ಕೆ ಇಷ್ಟ ಇಲ್ಲ. ನನಗನ್ಸ್ದಂಗೆ ಧ್ರುವಂತ್ ಅವ್ರ ಜೊತೆ ಇರೋದು ನೋಡಿ, ಅದು ಧ್ರುವಂತ್ಗೂ ಇಷ್ಟ ಆಗ್ತಿಲ್ಲ. ಆದರೆ ಅವ್ರ ಜೊತೆಗೆ ಯಾಕಿದ್ದಾರೆ? ಯಾಕಂದರೆ ಆ ಮನೆಗೆ ಯಾರೂ ಅವ್ರ ಜೊತೆ ಇಲ್ಲ, ಮಾತಾಡೋಕ್ಕೆ ಯಾರಾದರೂ ಒಬ್ರು ಬೇಕಲ್ವಾ? ಈಗ ಅಶ್ವಿನಿ ಅವ್ರಿಗೂ ಯಾರಿಗೂ ಇಲ್ಲ, ಧ್ರುವಂತ್ ಅವ್ರ ಜೊತೆ ಯಾರೂ ಅಷ್ಟು ಮಾತಾಡ್ತಾ ಇರಲಿಲ್ಲ. ಹಂಗಾದರೆ ಇಷ್ಟು ದಿನದಿಂದ ಇಲ್ದವರು ಸಡನ್ನಾಗಿ ಯಾಕೆ ದೂರ ಆಗ್ತಿದ್ದಾರೆ ಅಂತ ಎಲ್ರಿಗೂ ಅನಿಸುತ್ತೆ. ಈ ನಡುವೆ ನಾವು ನೋಡಿರ್ಬೋದು, ಧ್ರುವಂತು ಆ ಮನೇಲಿ ಗಿಲ್ಲಿ ಜೊತೆ, ರಘು ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿದ್ದಾರೆ. ಜೊತೆ ಎಲ್ಲ ಮಾತಾಡೋಕ್ಕೆಲ್ಲ ಟ್ರೈ ಮಾಡಿ ಈಗ ಚೆನ್ನಾಗಿದ್ದಾರೆ. ಈಗ ಗಿಲ್ಲಿ ಅವ್ರ ಜೊತೆ ಎಲ್ಲ ಈಗ ಅವರು ಅಲ್ಲಿಂದ ದೂರ ಆದರೂ ಇಲ್ಲಿ ಬಂದು ಇವ್ರ ಜೊತೆ ಚೆನ್ನಾಗಿರ್ಬೋದು. ಇಷ್ಟು ದಿನ ಮಾತಾಡೋಕ್ಕೆ ಯಾರೂ ಇಲ್ಲ, ಬೇರೆ ವಿಧಿ ಇಲ್ಲ ಅಂದ್ಬಿಟ್ಟು ಅಶ್ವಿನಿ ಅವ್ರ ಜೊತೆ ಇದ್ದರು ಅಷ್ಟೇ ಧ್ರುವಂತು. ಈಗ ಅಶ್ವಿನಿ ಏನೇನೋ ಅವ್ರ ಇವ್ರ ಬಗ್ಗೆ ಎಲ್ಲ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು, ಅದನ್ನೆಲ್ಲ ಕೇಳಿಸ್ಕೊಂಡಿದ್ರು. ಇನ್ನು ಕೇಳಿಸ್ಕೊಳ್ಳೇಬೇಕು, ಇನ್ನು ಬೇರೆ ಚಾಯ್ಸೇ ಇದ್ದಿಲ್ಲ ಧ್ರುವಂತ್ ಅವ್ರಿಗೆ. ಅವರು ಮಾತಾಡ್ತಾ ಇದ್ರು ಜೊತೆಯಲ್ಲಿ, ಅವ್ರೇನು ಕಮ್ಮಿ ಅಂತ ಹೇಳೋಕ್ಕಾಗೋದಿಲ್ಲ, ಅವರು ಸುಮಾರು ವಿಷಯದ ಮಾತಾಡ್ತಾಯಿದ್ರು. ಆದರೆ ಧ್ರುವಂತು ಈಗ ಏನು ಗಿಲ್ಲಿ ಮ್ಯಾಟರು ಏನೇನೋ ಹೇಳ್ತಿದ್ರಲ್ಲ, ಅದು ಧ್ರುವಂತ್ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೇಳಿಸ್ಕೊತಾ ಇದ್ರು ಅದನ್ನು. ಅಂತೂ ನಿನ್ನೆ ಕ್ಯಾಮ್ರಾ ಮುಂದೆ ಹೇಳಿದ ಪ್ರಕಾರ ಅವ್ರಿಗೆ ಹೆಂಗೋ ಇವರಿಂದ ದೂರ ಆಗಬೇಕಾಗಿತ್ತು. ಈಗ ಒಂದು ಹೂವು ಮ್ಯಾಟರ್ಸ್ ಇತ್ತು, ಆ ಹೂವು ಮ್ಯಾಟರಿಂದ ಹೆಂಗೋ ದೂರ ಆದರು. ಮತ್ತು ಆಚೆ ಬಂದು ಗಿಲ್ಲಿ ಹತ್ರ ಹೇಳ್ತಾರೆ, ಅವರು ಮಾಡೋದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕಾಗಲ್ಲ ಅಂತ. ಅಂದರೆ ಅವ್ರು ಹೇಳಿದ ಪ್ರಕಾರ ಬರೀ ಆ ಹೂವು ಮ್ಯಾಟ್ರಲ್ಲ, ತುಂಬ ಅವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಸಹಿಸ್ಕೊಂಡಿದ್ರು, ಈಗ ಸಹಿಸ್ಕೊಂಡಿರೋಕ್ಕಾಗಲ್ಲ ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.